भारत न्यूज में आपका स्वागत है। आज की ताजा खबर देखिए। ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನ್ಯಾಯಬೆಲೆ ಅಂಗಡಿಯಲ್ಲಿ ತಾಂತ್ರಿಕ ದೋಷದಿಂದ ಸರ್ವರ್ ಸಮಸ್ಯೆಯಿಂದ ಪಡಿತರ ಚೀಟಿದಾರರಿಗೆ ಈ ಆಗಸ್ಟ್ ಮತ್ತು ಸೆಪ್ಟೆಂಬರ್ 6 ವಿತರಣೆಯಲ್ಲಿ ಇನ್ನೂ 40% ಆಗಿದೆ. ನಮ್ಮ ಬಿಜಾಪುರ ಜಿಲ್ಲೆಯಾದಂತ ಇನ್ನು 60% ವಿತರಣೆ ಆಗದೇ ಇರುವುದು. ಆಗ ಇವತ್ತು ಬೆಳಗ್ಗೆ ಹಿಡಿದು ಸರ್ವರ್ ಇಲ್ಲದೆ ನ್ಯಾಯಬೆಲೆ ಅಂಗಡಿಕಾರರು ಮತ್ತು ಪಡಿತರ ಚೀಟಿದಾರರು ಸಮಸ್ಯೆಯನ್ನು ಅನುಭವಿಸುತ್ತಿದ್ದು, ಕಳೆದ 12ನೇ ತಾರೀಕು ಹಿಡಿದು ಇಲ್ಲಿವರೆಗೆ ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ. ಎಲ್ಲಾ ನ್ಯಾಯಬೆಲೆ ಅಂಗಡಿಯವರು ಬೆಳಿಗ್ಗೆ 6ರಿಂದ ಕೂತ್ರು ಬರ್ತಾ ಇಲ್ಲ. 8 ಗಂಟೆಗೆ ಬರ್ತೈತ್ರಿ, 8 ಗಂಟೆಗೆ ಹೋಯ್ತಂದ್ರ ಮಧ್ಯಾಹ್ನ 2ಕ್ಕೆ ಬರ್ತೈತ್ರಿ, 2ಕ್ಕೆ ಬಂದ್ರ 6ಕ್ಕೆ ಬರ್ತೈತ್ರಿ ಅಂತ ಹೇಳ್ತಾ ಇದಾರೆ. ಪ್ರತಿ ಪಡಿತರ ಚೀಟಿದಾರರು ಬರುವುದು, ಜನ ಕ್ಯೂ ನಲ್ಲಿ ನಿಂದಿರುವುದು, ಹೊಳ್ಳಿ ಹೋಗುದು, ಪಡಿತರ ಚೀಟಿ 6 ಸಿಗದೆ ಕಂಗಾಲಾಗ್ತಾ ಇದ್ದಾರೆ. ಈ 4 ದಿನದಲ್ಲಿ 6 ವಿತರಣೆಯನ್ನು ಸರ್ಕಾರ ಈಗಾದರೂ ಎಚ್ಚೆತ್ತುಕೊಂಡು ಪರ್ಯಾಯವಾಗಿ ಸರ್ವರವನ್ನು ಅಥವಾ ಬಯೋಮೆಟ್ರಿಕ್ ಅಥವಾ ಮೆನುವಲ್ ಮುಖಾಂತರ 6 ವಿತರಣೆ ಮಾಡಲು ನಾನು ಭೀಮರಾಜ್ ದಲಿತ ಸೇವಾ ಸಮಿತಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇನೆ. ಯಾವುದೇ ಪಡಿತರ ಚೀಟಿದಾರಿಗೆ ಅನ್ಯಾಯ ಆಗಲಾರದಂಗೆ, ಪಡಿತರ ಹಕ್ಕನ್ನು ಕಸಿದುಕೊಳ್ಳಲಾರದೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಎಚ್ಚೆತ್ತುಕೊಂಡು ಪರ್ಯಾಯವಾಗಿ ಸರ್ವರ್ ಅನ್ನು ನಿರ್ವಹಿಸಿ ಪ್ರತ್ಯೇಕ ಜಿಲ್ಲೆಯಲ್ಲಿ 6 ಇಲಾಖೆಯಿಂದ ಸರ್ವರ್ ನಿರ್ವಹಿಸಬೇಕಂತೇಳಿ ನಮ್ಮ ಜಿಲ್ಲಾ ಭೀಮರಾಜ್ ದಲಿತ ಸೇವಾ ಸಮಿತಿಯಿಂದ ಆಗ್ರಹಿಸ್ತಾ ಇದ್ದೀನಿ. ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ನಾಗರಾಜ್ ಕಬಾಡಿ, ವಿಜಯಪುರ. ये बीजापुर शहर के राशन दुकान का प्रॉब्लम है। लोग सुबह से लेकर शाम तक राशन दुकान के सामने बैठते हैं, दुकान वाले को गालियां देते हैं, प्रॉब्लम बताते हैं। हम सर्वर के बारे में बोले तो नहीं मानते वो लोग। फिर भी हम गवर्नमेंट को समझा रहे हैं, मनवी दे रहे हैं। और फिर उसको मनवी देने के लिए, राज्य सरकार को मनवी देने के लिए यहाँ पर जमा हुए हैं। तो हम चाहते हैं कि सर्वर के बारे में गवर्नमेंट जल्द से जल्द इसके लिए कुछ कदम उठाए और लोगों की तकलीफ दूर करें। अब्दुल हकीम नामदार, जिला अध्यक्ष दलित संघ। सर ये सर्वर नहीं है, क्या करते हैं आगे? वही सर गवर्नमेंट को ये कर रहे हैं, उसके बारे में उसका अल्टरनेट जो है ये चेकलिस्ट देते थे, पहले जैसा चेकलिस्ट देते थे और मैनुअल करने के लिए अगर वो सॉल्व करते होंगे तो उसके ऊपर भी हो सकता है। क्योंकि 5 दिन बच गए, यहाँ पर लोगों को बहुत 60% लोग बच गए हैं, नहीं तो प्रॉब्लम हो जाता है। तो मैनुअल के वजह इस मतलब मैनुअल दे तो अच्छा रहेगा, ऐसा गवर्नमेंट से हम मनवी करते हैं। जय भीम, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ಸರ್ವರ್, ಬೇಕು ಬೇಕೇ ಬೇಕು ಬೇಕೇ ಬೇಕು ಸರ್ವರ್, ಬೇಕು ಬೇಕೇ ಬೇಕು ಸರ್ವರ್, ಬೇಕು ಬೇಕೇ ಬೇಕು ಸರ್ವರ್, ಬೇಕು ತಕ್ಷಣ ಪರಿಹರಿಸಬೇಕು. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಪಡಿತರ ವಿತರಣೆ ಒಂದೇ ಬಯೋಮೆಟ್ರಿಕ್ ವ್ಯವಸ್ಥೆ ಕಲ್ಪಿಸಬೇಕು. ಸರ್ವರ್ ಸಮಸ್ಯೆಯಿಂದ ಬಾಕಿ ಉಳಿದಿರುವ ಪಡಿತರ ವಿತರಣೆ ಹೆಚ್ಚುವರಿ ಕಾಲಾವಕಾಶ ನೀಡಬೇಕು. ಮಾರ್ಚ್ ತಿಂಗಳ ಬಾಕಿ ಕಮಿಷನ್ ಹಣವನ್ನು 2025 ಬಾಕಿ ಕೊಡಬೇಕು. ಏಪ್ರಿಲಿಂದ ಆಗಸ್ಟ್ವರೆಗೆ ಬಾಕಿ ಇರುವ ಕಮಿಷನ್ ಹಣವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕಾಗಿ ವಿನಂತಿ. ನ್ಯಾಯಬೆಲೆ ಅಂಗಡಿಕಾರರು ನಿರ್ವಹಿಸಿರುವ ಇ-ಕೆವೈಸಿ ಕಾರ್ಯಕ್ಕೆ ಸಂಬಂಧಿಸಿದ ಸುಮಾರು 6 ವರ್ಷಗಳ ಬಾಕಿ ಪರಿಶೀಲಿಸಿ ಬಿಡುಗಡೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಕಮಿಷನ್ ಹಾಗೂ ಇ-ಕೆವೈಸಿ ಸಂಬಂಧಿಸಿದ ಹಣವನ್ನು ನಿಗದಿತ ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಮಾಡಬೇಕಾಗಿ ವಿನಂತಿ. ಸರ್ವರ್ ಸಮಸ್ಯೆಯಿಂದ ಪಡಿತರ ವಿತರಣೆ ಮತ್ತು ಇ-ಕೆವೈಸಿ ಕಾರ್ಯದಲ್ಲಿ ಉಂಟಾಗುವ ವಿಳಂಬ ನ್ಯಾಯಬೆಲೆ ಅಂಗಡಿಕಾರರ ಹೊಣೆಗಾರರನ್ನಾಗಿ ಮಾಡಬಾರದು. ಸರ್ವರ್ ಸಮಸ್ಯೆಯಿಂದ ಸಾರ್ವಜನಿಕರಿಗೆ ಹಾಗೂ ಅಂಗಡಿಕಾರರಿಗೆ ಆಗುತ್ತಿರುವ ತೊಂದರೆಗಳನ್ನು ತಕ್ಷಣ ಪರಿಹರಿಸಲು ತಾಂತ್ರಿಕ ಕ್ರಮ ಕೈಗೊಳ್ಳಬೇಕು. ನ್ಯಾಯಬೆಲೆ ಅಂಗಡಿಕಾರರ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸೂಕ್ತ ಸಭೆ ನಡೆಯಬೇಕು. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಮೇಲ್ಕಂಡ ನ್ಯಾಯ ಸಲ್ಲಿತ ಬೇಡಿಕೆಗಳನ್ನು ತುರ್ತು ವಿಷಯಗಳನ್ನು ಪರಿಗಣಿಸಿ ಸರ್ವರ್ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸಬೇಕು. ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಪಡಿತರ ವಿತರಣೆ ಒಂದೇ ಬಯೋಮೆಟ್ರಿಕ್ ವ್ಯವಸ್ಥೆ ಕಲ್ಪಿಸಿ ಬಾಕಿ ಇರುವ ಕಮಿಷನ್ ಹಾಗೂ ಇ-ಕೆವೈಸಿ ಸಂಬಂಧಿಸಿದ ಹಣವನ್ನು ಶೀಘ್ರ ಬಿಡುಗಡೆ ಮಾಡಬೇಕಾಗಿ ವಿನಂತಿಸಲಾಗಿದೆ. ಧನ್ಯವಾದಗಳು. ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರ್ವರ್ ಸಮಸ್ಯೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಪಡಿತರ ವಿತರಣೆ ಒಂದೇ ಬಯೋಮೆಟ್ರಿಕ್ ವ್ಯವಸ್ಥೆ ಬಾಕಿ ಕಮಿಷನ್ ಹಾಗೂ
ಇ-ಕೆವೈಸಿ ಹಣ ಬಿಡುಗಡೆ ಮತ್ತು ಪಡಿತರ ವಿತರಣೆ ಹೆಚ್ಚುವರಿ ಕಾಲಾವಕಾಶ ನೀಡುವ ಕುರಿತು ಸಮಗ್ರ ಮನವಿ. ಮಾನ್ಯರೇ, ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ನ್ಯಾಯಬೆಲೆ ಅಂಗಡಿಕಾರರು ಹಲವು ವರ್ಷಗಳಿಂದ ಸರ್ಕಾರದ ಪಡಿತರ ವಿತರಣೆ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದು, ಸಾರ್ವಜನಿಕರಿಗೆ ಆಹಾರ ಧಾನ್ಯಗಳನ್ನು ವಿತರಿಸುವುದು, ಇ-ಕೆವೈಸಿ ಸೇರಿದಂತಹ ಹಲವು ಸರ್ಕಾರದ ವಿವಿಧ ಕಾರ್ಯಗಳನ್ನು ನಿರಂತರವಾಗಿ ನಿರ್ವಹಿಸುತ್ತಿದ್ದೇವೆ. ಪ್ರಸ್ತುತ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರ್ವರ್ ಸಮಸ್ಯೆ ತೀವ್ರವಾಗಿರುವುದರಿಂದ ಪಡಿತರ ವಿತರಣೆ ಹಾಗೂ ಇ-ಕೆವೈಸಿ ಕಾರ್ಯದಲ್ಲಿ ಹೆಚ್ಚಿನ ವಿಳಂಬ ಉಂಟಾಗುತ್ತದೆ. ಸಾರ್ವಜನಿಕರು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಸಾರ್ವಜನಿಕರು, ಪಡಿತರ ಚೀಟಿದಾರರು ಹಾಗೂ ನ್ಯಾಯಬೆಲೆ ಅಂಗಡಿಕಾರರಿಗೆ ತೊಂದರೆ ಉಂಟಾಗುತ್ತದೆ. ಸರ್ವರ್ ಸಮಸ್ಯೆಯಿಂದ ಸಮಯಕ್ಕೆ ಸರಿಯಾಗಿ ಪಡಿತರ ವಿತರಣೆ ಮಾಡಲು ಸಾಧ್ಯವಾಗದೇ ಕಾರಣ ಸಾರ್ವಜನಿಕರಿಗೆ ನ್ಯಾಯಬೆಲೆ ಅಂಗಡಿಕಾರರ ಮೇಲೆ ಒತ್ತಡ ಹಾಗೂ ಮಾನಸಿಕ ತೊಂದರೆ ಉಂಟಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಪಡಿತರ ಚೀಟಿದಾರರಿಂದ ಅಂಗಡಿಕಾರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಪರಿಸ್ಥಿತಿಯೂ ನಿರ್ಮಾಣವಾಗಿದೆ. ಸರ್ವರ್ ಸಮಸ್ಯೆಯಿಂದ ಅಂಗಡಿಕಾರರು ನಿಯಂತ್ರಣದಲ್ಲಿದ್ದರೂ ಅವರ ಪರಿಣಾಮವನ್ನು ಅಂಗಡಿಕಾರರು ಎದುರಿಸುವಂತಾಗಿದೆ. ಇದಲ್ಲದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಪಡಿತರ ವಿತರಣೆ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ಮಾಡಬೇಕಾಗುವುದರಿಂದ ಸರ್ವರ್ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗುತ್ತದೆ. ಆದ್ದರಿಂದ ಸರ್ವರ್ ನಿರ್ವಹಣೆಯಲ್ಲಿ ಮತ್ತಷ್ಟು ಸಮಸ್ಯೆ ಉಂಟಾಗಿ ಪಡಿತರ ವಿತರಣೆ ವಿಳಂಬವಾಗುತ್ತಿದೆ. ಆದ್ದರಿಂದ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಪಡಿತರ ಒಂದೇ ಬಯೋಮೆಟ್ರಿಕ್ನಲ್ಲಿ ವಿತರಣೆ ಮಾಡುವ ವ್ಯವಸ್ಥೆ ಕಲ್ಪಿಸಿಕೊಳ್ಳಬೇಕಾಗಿದೆ ಎನ್ನಿಸುತ್ತಿದ್ದೇವೆ. ಆದ್ದರಿಂದ ಸರ್ವರ್ ಮೇಲಿನ ಒತ್ತಡ ಕಡಿಮೆಯಾಗುವುದು ಜೊತೆಗೆ ಪಡಿತರ ವಿತರಣೆಯು ವೇಗವಾಗಿ ಮತ್ತು ಸುಗಮವಾಗಿ ನಡೆಯುವ ಅನಾನುಕೂಲವಾಗಿದೆ. ಇದಲ್ಲದೆ ಈದ್ ಮಿಲಾದ್ ಹಾಗೂ ರಕ್ಷಾಬಂಧನ್ ಹಬ್ಬ ಕಾರಣದಿಂದ ಪಡಿತರ ವಿತರಣೆ ಲಭ್ಯವಿರುವ ದಿನಗಳಲ್ಲಿ ಕಡಿಮೆಯಾಗುತ್ತದೆ. ಪ್ರಸ್ತುತ ವಿತರಣಾ ಅವಧಿ ಹೆಚ್ಚಿನ ಪ್ರಮಾಣ ಮತ್ತು ವಿತರಣೆ ಬಾಕಿ ಇರುವುದರಿಂದ ನಿಗದಿತ ಅವಧಿಯ ಎಲ್ಲ ಪಡಿತರ ಚೀಟಿದಾರರಿಗೆ ಪಡಿತರ ವಿತರಣೆ ಸ್ಪಷ್ಟಪಡಿಸಬೇಕಾಗಿ ವಿನಂತಿ. ಸರ್ವರ್ ಸಮಸ್ಯೆ ಹಾಗೂ ಬಯೋಮೆಟ್ರಿಕ್ ಪಾತ್ರ ಪಡಿತರ ವಿತರಿಸಲು ಸಾಧ್ಯವಾಗದ ಸಂದರ್ಭದಲ್ಲಿ ನ್ಯಾಯಬೆಲೆ ಅಂಗಡಿಕಾರನು ಹೊಣೆಗಾರನಾಗಿ ಮಾಡಬಾರದು. ಸರ್ವರ್ ಸಮಸ್ಯೆ ಮುಂದುವರೆದಲ್ಲಿ ಪಡಿತರ ಚೀಟಿದಾರ ಪಡೆಯಲು ಹೆಚ್ಚುವರಿ ದಿನಗಳು ಅಧಿಕೃತವಾಗಿ ನೀಡಬೇಕು. ತಾಂತ್ರಿಕ ಸಮಸ್ಯೆ ಉಂಟಾದಾಗ ಸಾರ್ವಜನಿಕ ಹಾಗೂ ನ್ಯಾಯಬೆಲೆ ಅಂಗಡಿಕಾರರ ಇಲಾಖೆಯಿಂದ ಸ್ಪಷ್ಟವಾದ ಮಾಹಿತಿ, ಸೂಕ್ತ ಮಾರ್ಗದರ್ಶನ ನೀಡಬೇಕು. ಜಿಲ್ಲೆಯಾದ್ಯಂತ ಸರ್ವರ್ ವ್ಯವಸ್ಥೆಯನ್ನು ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಪರ್ಯಾಯ ವ್ಯವಸ್ಥೆ, ತಾಂತ್ರಿಕ ವ್ಯವಸ್ಥೆಯನ್ನು ಕಲ್ಪಿಸಿ ಪಡಿತರ ವಿತರಣೆ ನಿರಂತರವಾಗಿ ನಡೆಯುವಂತೆ ಕ್ರಮ ಕೈಗೊಳ್ಳಬೇಕು. ವೃದ್ಧರು, ಅಂಗವಿಕಲರು, ಮಹಿಳೆಯರು ಹಾಗೂ ಕೂಲಿ ಕಾರ್ಮಿಕರಿಗೆ ಸರ್ವರ್ಗಾಗಿ ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ತಪ್ಪಿಸಲು ತುರ್ತ ಕ್ರಮಗಳು ಅದು ಮೊನ್ನೆ ಜಿಲ್ಲಾಧಿಕಾರಿ ಮನವಿಯನ್ನು ಪರಿಗಣಿಸಿ ಸರ್ಕಾರದ ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿ ಹಾಗೂ ಆಹಾರ ಸಚಿವರಿಗೆ ತಕ್ಷಣ ಕೊಂಡೊಯ್ದು ವಿಜಯಪುರ ಜಿಲ್ಲೆ ಅಂತ ನ್ಯಾಯಬೆಲೆ ಅಂಗಡಿಗೆ ಉಂಟಾಗಿರುವ ಸರ್ವರ್ ಬಯೋಮೆಟ್ರಿಕ್ ಹಾಗೂ ತಾಂತ್ರಿಕ ಸಮಸ್ಯೆಯನ್ನು ಶೀಘ್ರ ಪರಿಹರಿಸಿ ಅಗತ್ಯ ಕ್ರಮಗೊಳ್ಳುವಂತೆ ಮುಖ್ಯಮಂತ್ರಿ ಬೆಲೆ ಸೇವಾ ಸಮಿತಿ ಬೆಂಗಳೂರು ಜಿಲ್ಲಾ ಘಟಕ ವಿಜಯಪುರ ಪರವಾಗಿ ಮನವಿ ಮಾಡುತ್ತೇವೆ. ಬಡವರ, ಕೂಲಿ ಕಾರ್ಮಿಕರು, ವೃದ್ಧರು, ಮಹಿಳೆಯರು ಹಾಗೂ ಮಧ್ಯಮ ವರ್ಗದ ಪಡಿತರ ಚೀಟಿದಾರರಿಗೆ ಯಾವುದೇ ತೊಂದರೆ ಆಗದಂತೆ ಪ್ರತಿಯೊಬ್ಬ ಆಹಾರ ಫಲವನಿಗೂ ಅವರ ಹಕ್ಕಿನ ಪಡಿತರ ಸಮಯಕ್ಕೆ ಸರಿಯಾಗಿ ದೊರೆಯುವಂತೆ ಸರ್ಕಾರ ತುರ್ತು ಕ್ರಮಗಳನ್ನು ಹಾಗೂ ಜಿಲ್ಲಾ ಅಧ್ಯಕ್ಷರು ನಾಗರಾಜ್ ಕಬಾಡಿ ಬೆಲೆ ಸೇವಾ ಸಮಿತಿ ವಿಜಯಪುರ. ಸರ್ ಏನಾಗ್ಬಿಟ್ಟದೆ ಅಂದ್ರೆ ಒಂದು ಮನುಷ್ಯ ಒಂದು 5 ರೂಪಾಯಿ ಉಳಿತಾನ ವ್ಯಕ್ತಿ ಅವ್ನು ಚಂತನ ಬಂದು ರೇಷನ್ ಅಂಗಡಿ ಮುಂದೆ ಕಾಯ್ಕೋತಿರ್ತಾನೆ. ಅವ್ನು ದುಡ್ಯಾಕೆ ಏನು ದುಡ್ಯಾಕೆ ಸಾಧ್ಯ ಸರ್ ಹೇಳೋಣ್ರಿ. ಮತ್ತು ಒಂದು ಕಾರ್ಡ್ ಆಗ್ಬೇಕಂದ್ರೆ 15 ಮಿನಿಟ್ 15ರಿಂದ 20 ಮಿನಿಟ್ ಮಿನಿಮಮ್. ಮತ್ತು ಒಂದು ತಾಸು ಗಂಟಲೆ ಅಂದ್ರೆ ದಿನಕ್ಕೆ 20ರಿಂದ 30 ಒಟ್ಟೆ ಮುಂಜಾನೆ 8ರಿಂದ 6 ನಾವೇ ಬಂದ್ ಮಾಡಬೇಕಾಯ್ತು. ಹೋರಾಟ ಬೇಕೇ ಬೇಕು, ಬೇಕೇ ಬೇಕು. ಜಾತಿಗಾಗಿ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಇವತ್ತಿನ ದಿನ ಪಡಿತರ ಅಂಗಡಿ ಮಾಲೀಕರ ಗೋಲಾಮಿ ಕೇಳೋದು ಜಿಲ್ಲಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಮಾಡ್ತಾರೆ, ಏನು ಹೇಳ್ಕೊಂತ ನೋಡಿದ್ರು ನೀವು ಕೊಡ್ರಿ ಮೊದಲ ನೋಡ್ರಿ 2 ಪಡಿ ಇದಾವೆ ಸರ್. ಮಾನ್ಯ ವಿಜಯಪುರ ಜಿಲ್ಲಾಧಿಕಾರಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳೇ, ಕರ್ನಾಟಕ ಸರ್ಕಾರ ಹಾಗೂ ಆಹಾರ ಮಂತ್ರಿ ಸರಬರಾಜು ಇಲಾಖೆ ಸಚಿವರಿಗೆ ಬೆಂಗಳೂರು. ವಿಷಯ: ವಿಜಯಪುರ ಜಿಲ್ಲೆಯಾದ್ಯಂತ ನ್ಯಾಯಬೆಲೆ ಅಂಗಡಿಗಳು ಉಂಟಾಗಿರುವ ಸರ್ವರ್ ಹಾಗೂ ಬಯೋಮೆಟ್ರಿಕ್ ತಾಂತ್ರಿಕ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸಿ ಪಡಿತರ ವಿತರಣೆಯ ಸುಗಮಗೊಳಿಸಲು ಕುರಿತು ಮನವಿ.
ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿ ವಿಜಯಪುರ ಜಿಲ್ಲೆಯಾದ್ಯಂತ ನ್ಯಾಯಬೆಲೆ ಅಂಗಡಿಗಳು ಕಳೆದ ಕೆಲವು ದಿನಗಳಿಂದ ಸರ್ವರ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ತಾಂತ್ರಿಕ ವೈಫಲ್ಯಗಳ ಉಂಟಾಗಿರುವುದರಿಂದ ಪಡಿತರ ಚೀಟಿದಾರ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಪಡಿತರ ಪಡೆಯಲು ಪ್ರತಿದಿನ ನ್ಯಾಯಬೆಲೆ ಅಂಗಡಿಗೆ ಆಗಮಿಸುವ ಬಡವರು, ಕೂಲಿ ಕಾರ್ಮಿಕರು, ವೃದ್ಧರು, ಮಹಿಳೆಯರು ಹಾಗೂ ಇತರ ಪಡಿತರ ಚೀಟಿದಾರರು ಸರ್ವರು ಬರುವ ನಿರೀಕ್ಷೆಗೆ ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವು ಬಾರಿ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿದ್ದರೂ ತಾಂತ್ರಿಕ ಸಮಸ್ಯೆಯಿಂದ ಪಡಿತರ ಪಡೆಯದೆ ಬರಿಗೈಯಲ್ಲಿ ಹಿಂದಿರುಗುತ್ತಾರೆ. ಸರ್ವರ್ ಸಮಸ್ಯೆ ಹಾಗೂ ಬಯೋಮೆಟ್ರಿಕ್ ತಾಂತ್ರಿಕ ಸಮಸ್ಯೆ ನ್ಯಾಯಬೆಲೆ ಅಂಗಡಿಕಾರ ನೇತೃತ್ವದಲ್ಲಿಲ್ಲ ಹಾಗೂ ಸಾರ್ವಜನಿಕರು ತಮ್ಮ ಅಸಮಾಧಾನವನ್ನು ನ್ಯಾಯಬೆಲೆ ಅಂಗಡಿಕಾರ ಮೇಲೆ ವ್ಯಕ್ತಪಡಿಸುತ್ತಿರುವುದರಿಂದ ಅಂಗಡಿಕಾರ ಕೂಡ ಅನಗತ್ಯ ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆ. ಈ ತಾಂತ್ರಿಕ ಸಮಸ್ಯೆಯಿಂದ ಜಿಲ್ಲೆಯಾದ್ಯಂತ ಪಡಿತರ ವಿತರಣೆ ಬಾಕಿ ಉಳಿಯುವ ಸಾಧ್ಯತೆ ಇದ್ದು, ನಿಗದಿತ ಅವಧಿಯಲ್ಲಿ ಎಲ್ಲ ಅರ್ಹ ಪಡಿತರ ಚೀಟಿದಾರರು ಅವರ ಹಕ್ಕಿನ ಪಡಿತರ ವಿತರಿಸುವುದು ಕಷ್ಟಕರವಾಗಿರುತ್ತದೆ. ಆದ್ದರಿಂದ ಭೀಮರಾಜ್ ದಲಿತ ಸೇವಾ ಸಮಿತಿಯಿಂದ ಬಿಜಾಪುರ ಜಿಲ್ಲಾ ಘಟಕದ ಪರವಾಗಿ ಈ ಕೆಳಗಿನ ಬೇಡಿಕೆಗಳನ್ನು ತಮ್ಮ ತಕ್ಷಣ ಕ್ರಮಗಳು ಅಷ್ಟೇವೆ. ನಮ್ಮ ಬೇಡಿಕೆಗಳು: ಬಿಜಾಪುರ ಜಿಲ್ಲೆಯಾದ್ಯಂತ ನ್ಯಾಯಬೆಲೆ ಅಂಗಡಿಗೆ ಉಂಟಾಗಿರುವ ಸಮಸ್ಯೆಯನ್ನು ಕೂಡಲೇ ಪರಿಹರಿಸಬೇಕು. ಪಡಿತರ ವಿತರಣೆ ಹಾಗೂ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಸರ್ವರ್ ಸಮಸ್ಯೆ ಭೀಮ್ ರಾಜ್ಯ ದಲಿತ ಸೇವಾ ಸಮಿತಿಯಿಂದ ನಾವು ರೇಷನ್ ಅಂಗಡಿಗಳು ಏನದಲ್ಲ ಆ ಸರ್ವರ್ ಬರ್ಲಾರ್ದಕ್ಕ ನಾವು ಭೀಮ್ ರಾಜ್ಯ ಸೇವಾ ಸಮಿತಿ ವತಿಯಿಂದ ಮನವಿ ಸಲ್ಸಕ್ ಬಂದೀವಿ DC ಅವರಿಗೆ. ಯಾಕಂದ್ರೆ ರೇಷನ್ ಅಂಗಡಿಯವ್ರಿಗೆ ಇಷ್ಟು ತೊಂದರೆ ಆಗಾಕತ್ತದಂದ್ರ ಪ್ರತಿಯೊಂದು ನೌಕರದಾರ ಜನಸಾಮಾನ್ಯರು ದುಡ್ಕೊಂಡ್ ತಿನ್ನೋರೆಲ್ಲ ರೇಷನ್ ಅಂಗಡಿಗೆ ಬಂದ್ರೆ ಸರ್ವರ್ ಬರ್ಲಾರ್ದ ಕಾರಣ ಅವ್ರಿಗೆ ರೇಷನ್ ಅಂಗಡಿ ಇದ್ದವ್ರಿಗೆ ತೊಂದರೆ ಆಗತ್ತದ, ಸಾಮಾನ್ಯ ಜನರಿಗೆ ತೊಂದರೆ ಆಗ್ಲಕತ್ತದ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನಂದ್ರ ನಾನು ಇದಕ್ಕೆ ರೇಷನ್ ಅಂಗಡಿಯಾಗಿ ಪ್ರತ್ಯೇಕವಾಗಿ ಸರ್ವರ್ ಅನ್ನು ಕಲ್ಪಿಸಿಕೊಟ್ರೆ ಒಳ್ಳೇದಂತ ಹೇಳಿ ನನ್ನ ಅನಿಸಿಕೆ. ನಾನು ದಲಿತ ಸೇವಾ ಸಮಿತಿಯ ರಾಜ್ಯ ಮಹಿಳಾ ಅಧ್ಯಕ್ಷೆ ನೀಲಾಂಬಿಕಾ ಕಟ್ಟಿಮನಿ.